ರಾಜ್ಯದಲ್ಲಿ ಇನ್ನೂ 2 ದಿನ ಅಬ್ಬರದ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬಂಗಾಳ ಉಪಮಹಾಸಾಗರದಲ್ಲಿ ಹಾಗೂ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ, ಮೈಸೂರು, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು 6 ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದ್ದು ಬೆಂಗಳೂರಲ್ಲಿ ಮುಂದಿನ 5 ದಿನ ಸಾಧಾರಣ ಮಳೆ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಸದ್ಯ ಮೀನುಗಾರರನ್ನ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಯಾದಗಿರಿ ಜಿಲ್ಲೆಯ ಕೆಲವೆಡೆ ಬೆಳ್ಳಂ ಬೆಳಗ್ಗೆ ಧಾರಾಕಾರ ಮಳೆಯಾಗಿದೆ. ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ಮಳೆಯಿಂದ ಹಲವು ಅವಾಂತರ ಸೃಷ್ಟಿಯಾಗಿದೆ. ಬೆಳಗ್ಗೆ ಸುರಿದ ಮಳೆಗೆ ಗ್ರಾಮದ ರಸ್ತೆಗಳೆಲ್ಲ ಕೆರೆಯಂತಾಗ್ತಿವೆ. ಗ್ರಾಮಸ್ಥರು ಮನೆಯಿಂದ ಹೊರಬರಲು ಪರದಾಡುವಂತಾಗಿದೆ. ಪ್ರತಿನಿತ್ಯ ಕಾಲೇಜಿಗೆ ಹೋಗಲು ಬಸ್ಗಾಗಿ ವಿದ್ಯಾರ್ಥಿಗಳು ಪರದಾಡ್ತಿದ್ದು ಒಂದೇ ಬಸ್ಗೆ ನೂರಾರು ವಿದ್ಯಾರ್ಥಿಗಳು ಹತ್ತಿ ಪ್ರಯಾಣ ಮಾಡುತ್ತಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದಲ್ಲಿ ನಡೆದಿದೆ. ಲೋಕಾಪುರದಿಂದ ಬಾಗಲಕೋಟೆ ಮುಧೋಳ ಪಟ್ಟಣಕ್ಕೆ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ಪ್ರತಿನಿತ್ಯ ಬಸ್ಗಾಗಿ ಪರದಾಡುವಂತಾಗಿದೆ. ಸರಿಯಾದ ಸಮಯಕ್ಕೆ ಬಸ್ಗಳಿಲ್ಲದೆ ಬಸ್ ನಿಲ್ದಾಣದಲ್ಲೇ ಪ್ರತಿದಿನ ಗಂಟೆಗಟ್ಟಲೆ ಕಾಯುವಂತಾಗಿದೆ. ಮನೆ ಆವರಣದಲ್ಲಿ ನುಗ್ಗಿದ ನಾಗರ ಹಾವನ್ನ ಮನೆಯೊಳಗೆ ಹೋಗದಂತೆ ತಡೆದು ಮನೆಯವರನ್ನ ಸಾಕು ನಾಯಿ ಕಾಪಾಡಿರುವ ಘಟನೆ ಪಿರಿಯಾಪಟ್ಟಣದಲ್ಲಿ ನಡೆದಿದೆ. ಮೈಸೂರಿನ ಪಿರಿಯಾಪಟ್ಟಣದ ಕಂಪಲಾಪುರದಲ್ಲಿ ಮಾಲೀಕರ ರಕ್ಷಣೆ ಮಾಡಿ ಸಾಕು ನಾಯಿ ನಿಯತ್ತು ಮೆರೆದಿದೆ. ಕಂಪಲಾಪುರದ ಹೋಟೆಲ್ ಮಾಲೀಕ ಮಹೇಂದ್ರ ಮನೆಯಲ್ಲಿ ಈ ಘಟನೆ ನಡೆದಿದೆ. ಮಹೇಂದ್ರ ಮನೆಯಲ್ಲಿ ಮಲಗಿದ್ದಾಗ ಮನೆಯ ಹೊರಗೆ ನಾಯಿ ಬೊಗಳೋದನ್ನ ಕೇಳಿ ಹೊರಗೆ ಬಂದು ಪರಿಶೀಲಿಸಿದ್ರು. ಈ ವೇಳೆ ಮನೆಯ ಕಿಟಕಿಯ ಬಳಿ ಭಾರೀ ಗಾತ್ರದ ನಾಗರ ಹಾವು ಕಂಡು ಬಂದಿದೆ. ಮನೆಯ ಸಾಕು ನಾಯಿ ಡಾಲಿ ಹಾವು ಕಿಟಕಿಯಿಂದ ಮನೆಯೊಳಗೆ ಹೋಗದಂತೆ ಬೊಗಳುತ್ತಾ ತಡೆದಿದೆ. ಹಾವನ್ನ ಕಂಡು ಗಾಬರಿಯಾದ ಮನೆ ಮಾಲೀಕ ಕೂಡಲೇ ಉರಗ ಸಂರಕ್ಷಕರಿಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ರು. ಸ್ಥಳಕ್ಕೆ ಬಂದ ಉರಗ ಸಂರಕ್ಷಕ ಸ್ನೇಕ್ ಗಿರೀಶ್ರಿಂದ ಹಾವಿನ ರಕ್ಷಣೆಯಾಗಿದೆ. ಮಾಲೀಕನ ಜೀವ ರಕ್ಷಣೆಗೆ ಮುಂದಾದ ಸಾಕು ನಾಯಿಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಿದೆ. ವಿಪಿನ್ ನೆಟ್ವರ್ಕ್ ಬಳಸಿ ವಿದೇಶದಲ್ಲಿ ಕುಳಿತು ಬೆಂಗಳೂರಿನ ಫೈನಾನ್ಸ್ ಕಂಪನಿಗಳಿಗೆ ಸೈಬರ್ ವಂಚಕರು ಕೋಟಿ ಕನ್ನ ಹಾಕಿದ್ದಾರೆ. ಬೆಂಗಳೂರಿನ ವಿಸ್ಡಮ್ ಫೈನಾನ್ಸ್ ಅಕೌಂಟ್ ಹ್ಯಾಕ್ ಮಾಡಿ ಬರೋಬ್ಬರಿ 47 ಕೋಟಿ ಕನ್ನ ಹಾಕಿದ್ದಾರೆ. ಸೈಬರ್ ಖದೀಮರಿಗೆ ಸರ್ವರ್ ಕೊಟ್ಟಿದ್ದ ಆರೋಪಿ ಇಸ್ಮಾಯಿಲ್ನನ್ನ ಸಿಸಿಬಿ ಸೈಬರ್ ಪೊಲೀಸರು ಆರೋಪಿಸಿದ್ದಾರೆ. ಆರೋಪಿ ವಿಚಾರಣೆ ನಡೆಸಿದ ಸಿಸಿಬಿ ಪೊಲೀಸರು 10 ಕೋಟಿ ಹಣ ಫ್ರೀಸ್ ಆರೋಪಿಯಿಂದ ಲ್ಯಾಪ್ ಟಾಪ್ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ವೇಳೆ ಸೈಬರ್ ವಂಚಕರ ಜೊತೆ ಆರೋಪಿ ಇಸ್ಮಾಯಿಲ್ ಚಾಟ್ ಮಾಡಿರೋದು ಪತ್ತೆಯಾಗಿದೆ. ಆಗಸ್ಟ್ 7ರಂದು ವಿಸ್ಡಮ್ ಫೈನಾನ್ಸ್ ಕಂಪನಿ ಅಕೌಂಟ್ ಹ್ಯಾಕ್ ಆಗಿದೆ. ಈ ಬಗ್ಗೆ ಆಗಸ್ಟ್ 9ರಂದು ಮಾರತಹಳ್ಳಿ ವಿಸ್ಡಮ್ ಫೈನಾನ್ಸ್ನ ಮ್ಯಾನೇಜರ್ ಪ್ರಕಾಶ್ ಸಿಸಿಬಿ ಸೈಬರ್ ಠಾಣೆಗೆ ದೂರು ನೀಡಿ ಎಫ್ಐಆರ್ ದಾಖಲಿಸಿದ್ರು. ತನಿಖೆ ಕೈಗೊಂಡ ಪೊಲೀಸರು ರಾಜ್ಯ ಹಾಗೂ ಹೈದರಾಬಾದ್ನಲ್ಲಿ ಆರೋಪಿಗಳಿಗೆ ಹುಡುಕಾಟ ನಡೆಸಿದ್ದಾರೆ. ವಿದೇಶದಲ್ಲಿ ಕುಳಿತು ವಿಪಿಎನ್ ನೆಟ್ವರ್ಕ್ ಬಳಸಿ ಫೈನಾನ್ಸ್ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಮಾಡಿ 47 ಕೋಟಿ ಹಣವನ್ನ ಕೆಲವೇ ನಿಮಿಷಗಳಲ್ಲಿ 600 ನಕಲಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.